ಇಲ್ಲೇನ್ ಮಾಡಿದೀನಿ, ಸಿಂಕ್ ಡೇಟಾ ಅನ್ನೋ ಪ್ರೋಗ್ರಾಮಿಂಗ್ ಕಮಾಂಡ್ ನ ಬರೆದ್ಬಿಟ್ಟು ಅದನ್ನ ನಾನು ಎಲ್ಲಿಂದ ಬೇಕಾದ್ರು ಬಟನ್ ಇವೆಂಟ್ ಇರ್ಬೋದು, ಎಕ್ಸ್ಚೇಂಜ್ ಇವೆಂಟ್ ಇರ್ಬೋದು, ಎಲ್ಲಿ ಬೇಕೋ ನನ್ನ ಅವಶ್ಯಕತೆ ಎಲ್ಲಿದೆಯೋ ಅಲ್ಲಿಂದ ಕಾಲ್ ಮಾಡ್ತೀನಿ. ಸೊ ಪದೇ ಪದೇ ಈ ಕೋಡ್ ನ ಬರೆಯೋದು ತಪ್ಪತ್ತೆ ನಂಗೆ. ಅದಕ್ಕೆ ಹೆಸರು ನಾನು ಈ ಕ್ಲಾಸ್ಗೆ ಒಂದು ಕ್ಲಾಸ್ ಕ್ರಿಯೇಟ್ ಮಾಡಿ ಸಿಂಕ್ ಡೇಟಾ ಅಂತ. ನಾನು ಇದನ್ನ ಬೇರೆ ಪೇಜ್ ಅಲ್ಲಾದ್ರೂ ಮಾಡ್ಕೋಬಹುದು, ಇದೇ ಪೇಜ್ ಅಲ್ಲಾದ್ರೂ ಮಾಡ್ಕೋಬಹುದು. ಇದನ್ನ ಇದೇ ಪೇಜ್ ಅಲ್ಲಿ ಯಾಕೆ ಕನೆಕ್ಷನ್ ಕ್ಲಾಸ್ ಮಾತ್ರ ನಾ ಬೇರೆ ಪೇಜ್ ಅಲ್ಲಿ ಮಾಡ್ಕೊಂಡೆ, ಇದನ್ನ ಮಾತ್ರ ಇದೇ ಪೇಜ್ ಅಲ್ಲಿ ಯಾಕೆ ಮಾಡ್ಕೊಂತ ಇದೀನಿ ಅಂದ್ರೆ, ಇದು ನನ್ಗೆ ಪೇಜ್ ಟು ಪೇಜ್ ನಂಗೆ ಡಿಫರ್ ಆಗತ್ತೆ. ಕನೆಕ್ಷನ್ ಕ್ಲಾಸ್ ನಾನು ಯಾವ್ದೇ ಪೇಜ್ ಅಲ್ಲಿ ತಗೊಂಡ್ರು ನನ್ಗೆ ಅದೇ ಇರುತ್ತೆ. ಕನೆಕ್ಷನ್ ಕ್ಲಾಸ್ ಅದೇ ಡೇಟಾಬೇಸ್ ಯೂಸ್ ಮಾಡ್ತೀನಿ, ಅದೇ ಯೂಸರ್ ನೇಮ್ ಪಾಸ್ವರ್ಡ್ ಯೂಸ್ ಮಾಡ್ತೀನಿ, ಅದೇ ಸರ್ವರ್ ಯೂಸ್ ಮಾಡ್ತೀನಿ. ಸೊ ಹಂಗಾಗಿ ಬೇರೆ ಪೇಜ್ ಅಲ್ಲಿ ಬರ್ದೆ. ನಾನು ಸಿಂಕ್ ಡೇಟಾನ ಇದನ್ನ ಈ ಕ್ಲಾಸ್ ನ ಮಾತ್ರ ನಾನು ಇದೇ ಪೇಜ್ ಅಲ್ಲಿ ಇದೇ ಪೇಜ್ ಒಳಗೆ ಯಾಕೆ ಬರ್ಕೊಂತ ಇದೀನಿ ಅಂದ್ರೆ, ನನ್ಗೆ ಈ ಪೇಜ್ಗೆ ಏನ್ ರಿಕ್ವೈರ್ಮೆಂಟ್ ಇದೆಯೋ ಅದನ್ನ ಮಾತ್ರ ನಾನು ಇಲ್ಲಿ ಬರ್ಕೊಂತ ಇದೀನಿ. ಸೊ ನನ್ನ ಈ ಸೆಲೆಕ್ಟ್ ಕಮಾಂಡ್ ಏನಿದೆ ನನಗೆ ಪೇಜ್ ಟು ಪೇಜ್ ಡಿಫರ್ ಆಗುತ್ತೆ. ಯಾಕಂದ್ರೆ ಒಂದು ಪೇಜ್ ಅಲ್ಲಿ ನಾನು ಯೂಸರ್ ಡೇಟಾನ ಕಾಲ್ ಮಾಡ್ತಾ ಇರ್ಬೋದು, ಇನ್ನೊಂದ್ ಕಡೆ ಕಸ್ಟಮರ್ ಡೇಟಾನ ಕಾಲ್ ಮಾಡಬಹುದು. ಸೊ ಹಂಗಾಗಿ ನಂಗೆ ಪೇಜ್ ಟು ಪೇಜ್ ಡಿಫರ್ ಆಗೋದ್ರಿಂದ ಈ ಕ್ಲಾಸ್ ನ ನಾನು ಇದೇ ಪೇಜ್ ಅಲ್ಲೇ ಬರ್ಕೊಂತ ಇದೀನಿ. ಬಟ್ ಸಪ್ರೇಟ್ ಆಗಿ ಬರ್ದ್ಬಿಟ್ಟು ನನ್ಗೆ ಎಲ್ಲಿ ಬೇಕೋ, ಬಟನ್ ಕ್ಲಿಕ್ ಬೇಕೋ, ಪೇಜ್ ಲೋಡ್ ಬೇಕೋ ಅಲ್ಲಿ ಕಾಲ್ ಮಾಡ್ತೀನಿ. ಓಕೆ, ಇನ್ನು ಕಾಲ್ ಮಾಡಿಲ್ಲ ನಾನು, ಇದನ್ನ ಜಸ್ಟ್ ಬರ್ದಿದ್ದೀನಿ. ಓಕೆ, ಇದ್ ನೋಡ್ಬಿಡೋಣ. ಅದ್ರಲ್ಲಿ 3 ಪಾರ್ಟ್ ಏನು ಅಂತ ಅಂದ್ರೆ, ಪ್ರೀ ಎಕ್ಸಿಕ್ಯೂಟ್ ಒಂದು, ಇನ್ ಬ್ಯಾಕ್ ಗ್ರೌಂಡ್ ಒಂದು, ಪೋಸ್ಟ್ ಎಕ್ಸಿಕ್ಯೂಟ್ ಒಂದು. ಓಕೆ, 3 ಪಾರ್ಟ್ ಇದೆ, ಪ್ರೀ ಎಕ್ಸಿಕ್ಯೂಟ್, ಪೋಸ್ಟ್ ಎಕ್ಸಿಕ್ಯೂಟ್ ಮತ್ತೆ ಇನ್ ಬ್ಯಾಕ್ ಡೂ ಇಟ್ ಇನ್ ಬ್ಯಾಕ್ ಗ್ರೌಂಡ್ ಅಂತ. ಸೊ ಫಸ್ಟ್ ಪ್ರೀ ಎಕ್ಸಿಕ್ಯೂಟ್, ಆ ಪ್ರೋಗ್ರಾಮ್ ನ ನಾನು ಕಾಲ್ ಮಾಡಿದ ತಕ್ಷಣ ಅದು ಎಕ್ಸಿಕ್ಯೂಟ್ ಆಗಕ್ಕಿಂತ ಮುಂಚೆ ಏನ್ ಮಾಡತ್ತೆ, ಒಂದ್ ಯೂಸರ್ಸ್ ನಾನು ಬ್ಲಾಂಕ್ ಆಗಿ ಇಡೋದು ಬೇಡ. ಅದು ನನ್ನ ಡೇಟಾಬೇಸ್ ತಗೋಬೇಕಾದ್ರೆ 1 ಸೆಕೆಂಡ್, 2 ಸೆಕೆಂಡ್, 3 ಸೆಕೆಂಡ್ ಬೇಸ್ಡ್ ಆನ್ ಡೇಟಾ ಸೈಜ್, ಆ ಟೇಬಲ್ ಅಲ್ಲಿ ನನ್ನ ಡೇಟಾ ಎಷ್ಟಿದೆಯೋ ಅದ್ರ ಮೇಲೆ ನನ್ಗೆ ಟೈಮ್ ಹಿಡಿಯುತ್ತೆ ಡೇಟಾ ತಗೊಳಕ್ಕೆ. ಮತ್ತೆ ನನ್ನ ಇಂಟರ್ನೆಟ್ ಸ್ಪೀಡು, ಸರ್ವರ್ ಸ್ಪೀಡು ಎಲ್ಲ ಡಿಪೆಂಡ್ ಆಗಿ ಅಲ್ಲಿವರೆಗೆ ಕ್ಲಿಕ್ ಮಾಡಿದ್ರೆ ಅದನ್ನ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗ್ಬೇಕು, ಕಮ್ಯುನಿಕೇಟ್ ಆಗ್ಬೇಕು, ರಿಕ್ವೆಸ್ಟ್ ಸೆಂಡ್ ಮಾಡ್ಬೇಕು, ಅಲ್ಲಿಂದ ಡೇಟಾ ಫೆಚ್ ಮಾಡ್ಬೇಕು, ಅದನ್ನ ನಂಗೆ ಡಿಸ್ಪ್ಲೇ ಕೊಡ್ಬೇಕು. ಈ ಟೈಮ್ ಮಧ್ಯ ನಾನು ಕ್ಲಿಕ್ ಮಾಡಿದಾಗಿಂದ ನನಗೆ ರಿಸಲ್ಟ್ ಬರಕ್ಕಿಂತ ಮುಂಚೆ ನಾನು ಏನ್ ಮಾಡ್ಬೇಕು, ನನ್ಗೆ ಹೆಂಗ್ ಗೊತ್ತಾಗುತ್ತೆ ನನ್ ಕ್ಲಿಕ್ ಆಗಿದೆಯೋ ಇಲ್ವೋ ಅಂತ. ನಾನು ಏನ್ ಮಾಡ್ತೀನಿ, ನನ್ಗೇನು ಅಕ್ನಾಲೇಜ್ಮೆಂಟ್ ಬರಲಿಲ್ಲ, ನಾನು ಕ್ಲಿಕ್ ಮಾಡ್ತಾನೆ ಇರ್ತೀನಿ, ಟ್ರೈ 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 ಅಂತ ಕ್ಲಿಕ್ ಮಾಡ್ತಾನೆ ಇರ್ತೀನಿ. ಸೊ ಇಲ್ಲೇನ್ ಮಾಡ್ತಾ ಇದೀವಿ ಅಂದ್ರೆ, ಪ್ರೋಸೆಸ್ ಅಂತ ಒಂದು ಪ್ರೋಸೆಸ್ ಬಾರ್ ನ ನಾವು ಡಿಕ್ಲೇರ್ ಮಾಡ್ಕೊಂಡಿದೀವಿ. ಇಲ್ಲಿ 2 ಡಿಕ್ಲೇರ್ ಮಾಡಿದೀವಿ. ಇಲ್ಲಿ ಏನೋ ಒಂದು ಮೆಸೇಜ್, ಸ್ಟ್ರಿಂಗ್ ಮೆಸೇಜ್ ಅಂತ. ಡಿಫಾಲ್ಟ್ ಏನಿದೆ ಈ ಮೆಸೇಜ್, ಡೇಟಾಬೇಸ್ ಕನೆಕ್ಷನ್ ಎರರ್ ಅನ್ನೋದನ್ನ ನಾವು ಇಲ್ಲಿ ತೋರಿಸ್ಕೊಂತಾ ಇದೀವಿ. ಓಕೆ, ಡೇಟಾಬೇಸ್ ಕನೆಕ್ಷನ್ ಡಿಸ್ಕನೆಕ್ಟ್ ಆಗಿದೆ, ಇಂಟರ್ನೆಟ್ ಪ್ರಾಬ್ಲಮ್ ಇದೆ ಅಂತ ತೋರಿಸಿದೀವಿ. ನೆಕ್ಸ್ಟ್ ಪ್ರೊಸೆಸ್ ಡೈಲಾಗ್ ಅಂತ ಒಂದು ಆಪ್ಷನ್ ಇದೆ. ಪ್ರೊಸೆಸ್ ಡೈಲಾಗ್ ಅಂದ್ರೆ ಒಂದು ಪಾಪಪ್ ಪ್ರೊಸೆಸ್ ಒಂದು ಪಾಪಪ್ ಬರುತ್ತೆ. ಡೈಲಾಗ್ ಬಾಕ್ಸ್ ಅನ್ನೋದು ಏನಿದೆ, ನಮ್ಗೆ ಡೈಲಾಗ್ ಬಾಕ್ಸ್ ಬರುತ್ತಲ್ಲ, ಅದು ಒಂದು ಪಾಪಪ್ ಬರುತ್ತೆ. ಪಾಪಪ್ ಅಲ್ಲಿ ನಮ್ಗೆ ಏನ್ ಬರ್ಬೇಕು, ಪ್ರೋಗ್ರೆಸ್ ಬಾರ್ ಬರ್ಬೇಕು. ಪ್ರೋಗ್ರೆಸ್ ಬಾರ್ ಅಂದ್ರೆ ನೀವು ನೋಡಿರ್ತೀರಲ್ಲ, ರೌಂಡ್ ಸುತ್ತಾ ಇರುತ್ತಲ್ಲ, ಆಕ್ಟಿವಿಟಿ ಮುಗಿಯೋವರೆಗೂ, ಅಂದ್ರೆ ಇದು ಚಾಲನೆಯಲ್ಲಿದೆ ಅಂದ್ರೆ ಹುಡುಕ್ತಾ ಇದೆ ಏನೋ ಒಂದು, ಅದು ಇನ್ಫಾರ್ಮೇಶನ್ ಅಂದ್ರೆ ಇದು ವರ್ಕ್ ಆಗ್ತಾ ಇದೆ ಅನ್ನೋ ಇನ್ಫಾರ್ಮೇಶನ್ ಅವ್ರಿಗೆ. ಸೊ ಒಂದು ಪ್ರೋಸೆಸ್ ಬಾರ್ ನ ಅದರಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ. ಓಕೆ, ಇವಾಗ ಆನ್ ಪ್ರೀ ಎಕ್ಸಿಕ್ಯೂಟ್, ನಮ್ಮ ಕಮಾಂಡ್ ಎಕ್ಸಿಕ್ಯೂಟ್ ಆಗಕ್ಕಿಂತ ಮುಂಚೆ ಏನ್ ಮಾಡ್ಬೇಕು, ಪ್ರೀ ಎಕ್ಸಿಕ್ಯೂಟ್ ಅಂತ ಪ್ರೋಸೆಸ್ ಬಾರ್ ನ ನಾವು ಶೋ ಅಂತ ಕೊಡ್ತೀವಿ. ಪ್ರೋಸೆಸ್ ಬಾರ್ ನ ಅದು ಡಿಫಾಲ್ಟ್ ಹೈಡ್ ಆಗಿರುತ್ತೆ, ನಾವು ಅದನ್ನ ಶೋ ಅಂತ ಕೊಡ್ತೀವಿ. ಶೋ ಅಂತ ಕೊಟ್ಟಿದ ತಕ್ಷಣ ಪ್ರೋಸೆಸ್ ಬಾರ್ ಬರುತ್ತೆ. ಪ್ರೋಸೆಸ್ ಬಾರ್ ಅಲ್ಲಿ ನಾವು ಏನೋ ಒಂದು ಮೆಸೇಜ್ ಇಡ್ಬೇಕಲ್ಲ, ಸುಮ್ನೆ ಅದು ಬ್ಲೈಂಡ್ ಆಗಿ ಸುತ್ತೋದ್ ಬೇಡ. ಅಲ್ಲಿ 2 ಪಾರ್ಟ್ ಕೊಡ್ಬೋದು, ಒಂದು ಟೈಟಲ್, ಒಂದು ಮೆಸೇಜ್. ಒಂದ್ ಸೆಕೆಂಡ್. ಅಲ್ಲಿ ನಾವೇನೇನ್ ಕೊಡ್ಬೋದು, ಒಂದು ಟೈಟಲ್ ಕೊಡ್ಬೋದು, ಒಂದು ಮೆಸೇಜ್ ಕೊಡ್ಬೋದು. ಏನಂತ, ಟೈಟಲ್ ಪ್ಲೀಸ್ ವೇಟ್ ಅಂತ ದೊಡ್ಡದಾಗ ಕೊಟ್ಬಿಟ್ಟು, ಅಥವಾ ಹಲೋ ಅಂತ ಕೊಟ್ಟಿದ್ದೀನಿ ನಾನು. ಹಲೋ ಅಂತ ಕೊಟ್ಬಿಟ್ಟು ಪ್ಲೀಸ್ ವೇಟ್ ಡೀಟೇಲ್ಸ್ ಲೋಡಿಂಗ್ ಅಂತ ಕೊಟ್ಟಿದ್ದೀನಿ. ಓಕೆ, ಇಲ್ಲಿ ಹಲೋ ಅಂತ ಕೊಡೋದ್ರ ಬದಲು ಇದನ್ನ ನಾವು ಹಾರ್ಡ್ ಕೋಡ್ ಅಲ್ಲೇ ಬರೀಬೇಕು ಅಂತ ಏನಿಲ್ಲ. ಇವಾಗ ನಾವು ಆಕ್ಚುಲಿ ಏನ್ ಮಾಡಿದೀವಿ, ನಾವಿಲ್ಲಿ ಡೀಟೇಲ್ಸ್ ನ ಲಾಗಿನ್ ಆಗಿದ ತಕ್ಷಣ ನೇಮ್ ಅಂತ ಇಂಪ್ಲಿಮೆಂಟ್ ಮಾಡ್ಕೊಂಡಿರಲ್ಲ, ಯಾರು ಲಾಗಿನ್ ಆಗಿದಾರಲ್ಲ ಅವ್ರ ನೇಮ್ ತಗೊಂಡಿದೀವಿ ಇಲ್ಲಿ, ಕರೆಕ್ಟಾ? ಅವ್ರ ನೇಮ್ ನ ಹೇಗಿರೋ ಡಿಸ್ಪ್ಲೇ ಮಾಡ್ತಾ ಇದೆ. ಅದೇನೋ ಸ್ಟ್ರಿಂಗ್ ಅಲ್ಲಿ ಕಾಲ್ ಮಾಡಿದೀವಿ ನೇಮ್ ಅಂತ.
ಸ್ಟ್ರಿಂಗ್ ನ ಕೊಟ್ಬೋಣ, ಬರೀ ಹಲೋ ಅಂತ ಇರೋದು ಬದಲು ಹಲೋ ಪ್ಲಸ್ ನೇಮ್. ಇವಾಗ ಏನ್ ತೋರಿಸುತ್ತೆ, ಇವಾಗ ನಾನ್ ಲಾಗಿನ್ ಆಗಿದ್ರೆ ಹಲೋ ಪವನ್ ಅಂತ ತೋರಿಸುತ್ತೆ. ಸೊ ನನ್ನನ್ನು ಅಡ್ರೆಸ್ ಮಾಡಿದಾಗ ನನಗೆ ರೆಸ್ಪಾಂಡ್ ಮಾಡ್ತಾ ಇದೆ ಅನ್ನೋ ಫೀಲ್ ಬರುತ್ತಲ್ಲಿ. ಓಕೆ, ಈ ಅಪ್ಲಿಕೇಶನ್ ನನ್ಗೆ ನಾನೇನೋ ಬಟನ್ ಏನೋ ಕ್ಲಿಕ್ ಮಾಡಿದ್ನಲ್ಲ, ಸೊ ನನಗೆ ಇದು ನನಗೆ ರೆಸ್ಪಾಂಡ್ ಮಾಡ್ತಾ ಇದೆ. ಐ ಶುಡ್ ವೇಟ್ ಅನ್ನೋ ಮೀನಿಂಗ್ ನ ನಾನು ಕೊಡುತ್ತೆ. ಹಲೋ ಪವನ್ ಪ್ಲೀಸ್ ವೇಟ್ ಡೀಟೇಲ್ಸ್ ಲೋಡಿಂಗ್ ಅಂತ ನನಗೆ ತೋರಿಸೋದು. ಪ್ರೊಸೆಸ್ ಬಾರ್ ರನ್ ಆಗ್ತಾ ಇರುತ್ತೆ. ಎಲ್ಲಿವರೆಗೂ ಆಗುತ್ತೆ, ನಾನು ಅದನ್ನ ಸ್ಟಾಪ್ ಕೊಡೋವರೆಗೂ. ನಾನು ಸ್ಟಾಪ್ ಯಾವಾಗ ಕೊಡ್ತೀನಿ ಅದ್ ಮುಂದೆ ನೋಡೋಣ. ಇನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಪ್ರೀ ಎಕ್ಸಿಕ್ಯೂಟ್ ಮತ್ತೆ ಪೋಸ್ಟ್ ಎಕ್ಸಿಕ್ಯೂಟ್ ಆಗಕ್ಕಿಂತ ಮುಂಚೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ಆಕ್ಟಿವಿಟಿ ನಡೆಯುತ್ತೆ ಅಂತಂದ್ರೆ, ಅಗೇನ್ ನಾನು ಟ್ರೈ ಮತ್ತೆ ಕ್ಯಾಚ್ ಮಧ್ಯೆ ಈ ಕೋಡ್ ಬರೀತಾ ಇದೀನಿ. ಕ್ಯಾಚ್ ಇಲ್ಲಿದೆ, ಟ್ರೈ ಕ್ಯಾಚ್ ಮಧ್ಯ ಬರೆದ್ರೆ ಎರರ್ ಏನಿದೆ ನನಗೆ ಸ್ಪೆಸಿಫೈ ಮಾಡ್ಕೊಡುತ್ತೆ. ಓಕೆ, ಇವಾಗ ಟ್ರೈ ಕ್ಯಾಚ್ ಮಧ್ಯ ಬರೆದು ಕನೆಕ್ಷನ್ ನಾನು ಇಲ್ಲಿಗೆ ಎಸ್ಟಾಬ್ಲಿಷ್ ಮಾಡ್ತಾ ಇದೀನಿ. ಕನೆಕ್ಟ್ ಮಾಡ್ಕೊಂಡಿದ್ದಾಯ್ತು, ಕನೆಕ್ಷನ್ ಎಸ್ಟಾಬ್ಲಿಷ್ ನಾನು ಇನ್ನೂ ಮಾಡಿರಲಿಲ್ಲ. ಸುಮ್ನೆ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡಿದ್ರೆ ಕಮ್ಯುನಿಕೇಶನ್ ಸುಮ್ನೆ ಡೇಟಾ ಇರ್ಬೋದು, ಯಾವ್ದಾನ ಇರ್ಬೋದು, ಟ್ರಾನ್ಸಾಕ್ಷನ್ ಆಗ್ತಾ ಇರುತ್ತೆ. ಅದಕ್ಕೆ ನನ್ನ ಕನೆಕ್ಷನ್ ನನಗೆ ಬೇಕಾದಾಗ ಮಾತ್ರ ಕನೆಕ್ಷನ್ ಇವಾಗ ನನಗೆ ಬೇಕು, ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡ್ಕೊಂಡೆ. ಓಕೆ, ಎಸ್ಟಾಬ್ಲಿಷ್ ಮಾಡ್ಕೊ. ಇಫ್ ಕನೆಕ್ಷನ್ ಈಸ್ ನಲ್, ಕನೆಕ್ಷನ್ ಎಸ್ಟಾಬ್ಲಿಷ್ ಆಗಿಲ್ಲ, ಕನೆಕ್ಷನ್ ಎಸ್ಟಾಬ್ಲಿಷ್ ಆಗು ಅಂತ ಕೊಟ್ಟೆ. ಇಲ್ಲಿ CONN ನಾವೆಲ್ಲಿ ನೋಡಿದೀವಿ, ಕನೆಕ್ಷನ್ ಕ್ಲಾಸ್ ಅಲ್ಲಿ ನೋಡಿದೀವಿ. ಇಲ್ಲಿ ಅಂದ್ರೆ ಈ ಆಕ್ಟಿವಿಟಿನ ಕಾಲ್ ಮಾಡಿದೀನಿ ನಾನು, ಕನೆಕ್ಷನ್ CONN ಇದನ್ನ ಕಾಲ್ ಮಾಡಿದೀನಿ. ಓಕೆ, ಕನೆಕ್ಷನ್ ಕನೆಕ್ಟ್ ಆಗ್ಲಿಲ್ಲ ಅಂತ ಇಟ್ಕೊಳ್ರಿ. ಆವಾಗ ಏನ್ ಮಾಡುತ್ತೆ, ಸಕ್ಸಸ್ ಫೇಲ್ ಅಂತ ಫಾಲ್ಸ್ ಅಂತ ಬರುತ್ತೆ. ಫಾಲ್ಸ್ ಅಂತ ಬಂದಾಗ ಸಕ್ಸಸ್ ಇಸ್ ಈಕ್ವಲ್ ಟು ಫಾಲ್ಸ್ ಇದ್ರೆ ಏನ್ ಮಾಡ್ಬೇಕು, ಕನೆಕ್ಷನ್ ಎಸ್ಟಾಬ್ಲಿಷ್ ಆಗ್ಲಿಲ್ಲ ಅಂತ ತೋರಿಸುತ್ತೆ. ಓಕೆ, ನೆಕ್ಸ್ಟ್ ಕನೆಕ್ಷನ್ ಎಸ್ಟಾಬ್ಲಿಷ್ ಆಯ್ತು, ID ಕರೆಕ್ಟ್ ಆಗಿತ್ತು, IP ಅಡ್ರೆಸ್ ಕರೆಕ್ಟ್ ಆಗಿತ್ತು, ಡೇಟಾಬೇಸ್ ನೇಮ್ ಕರೆಕ್ಟ್ ಆಗಿತ್ತು, ಯೂಸರ್ ನೇಮ್ ಪಾಸ್ವರ್ಡ್ ಕರೆಕ್ಟ್ ಆಗಿತ್ತು. ಸೊ ಅವಾಗ ಮತ್ತೆ ಇಂಟರ್ನೆಟ್ ಕನೆಕ್ಷನ್ ಎಲ್ಲ ಕರೆಕ್ಟ್ ಆಗಿತ್ತು, ಕನೆಕ್ಟ್ ಆಯ್ತು. ಕನೆಕ್ಟ್ ಆದ್ಮೇಲೆ ನಾನು ಏನ್ ಮಾಡ್ಬೇಕು, ಸ್ಟ್ರಿಂಗ್ ಕ್ವೈರಿನ ಬರೀತೀನಿ. ನನ್ನ ರಿಕ್ವೈರ್ಮೆಂಟ್ ಏನಿದೆ, ಕ್ವೈರಿ ಸೆಲೆಕ್ಟ್ ಸ್ಟಾರ್ ಫ್ರಮ್ ನಮ್ ಟೇಬಲ್ ಬರೆಯೋಣ, ಯೂಸರ್ ಟೇಬಲ್. ವೇರ್ ಕಮಾಂಡ್ ಎಲ್ಲ ಬೇಡ ನಂಗೆ ಇವಾಗ ಸದ್ಯಕ್ಕೆ, ನನ್ಗೆ ವೇರ್ ಕಮಾಂಡ್ ಬೇಡ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಯೂಸರ್ ಟೇಬಲ್ ಇಂದ ಎಲ್ಲ ಫೀಲ್ಡ್ಸ್ ಸೆಲೆಕ್ಟ್ ಮಾಡು ಅಂತ ಕೊಟ್ಟೆ. ಓಕೆ, ನಾವು ಸ್ಟಾರ್ಟಿಂಗ್ ಅಲ್ಲಿ ಒಂದು PPT ನೋಡಿದ್ವಲ್ಲ, ಕನೆಕ್ಷನ್ ಎಸ್ಟಾಬ್ಲಿಷ್ ಆಯ್ತು. ನೆಕ್ಸ್ಟ್ ಕ್ರಿಯೇಟ್ ಸ್ಟೇಟ್ಮೆಂಟ್, 4ನೇದು ಯಾವ್ದಿತ್ತು, ಕ್ರಿಯೇಟ್ ಸ್ಟೇಟ್ಮೆಂಟ್. ಸೊ ಇಲ್ಲಿ ನಾವು ಏನ್ ಮಾಡ್ತಾ ಇದೀವಿ, 4ನೇ ಆಕ್ಟಿವಿಟಿ ಕ್ರಿಯೇಟ್ ಸ್ಟೇಟ್ಮೆಂಟ್ ನ ಕ್ರಿಯೇಟ್ ಮಾಡ್ತಾ ಇದೀವಿ. ಕ್ರಿಯೇಟ್ ಸ್ಟೇಟ್ಮೆಂಟ್ ಏನು, ಕನೆಕ್ಷನ್ ಕ್ಲಾಸ್ ಆಕ್ಟಿವೇಟ್ ಆದ್ಮೇಲೆ ಈ ಕ್ವೈರಿ ಏನಿದೆ ಇದರದ ರಿಸಲ್ಟ್ ಸೆಟ್ ಅಂದ್ರೆ ಈ ಸ್ಟೇಟ್ಮೆಂಟ್ ನಾವ್ ಏನ್ ಕೊಡ್ತಾ ಇದೀವಿ, ಆ ಸ್ಟೇಟ್ಮೆಂಟ್ ನಮ್ಗೆ ವರ್ಕ್ ಅದನ್ನ ಎಕ್ಸಿಕ್ಯೂಟ್ ಆದ್ಮೇಲೆ ಅದನ್ನ ಎಕ್ಸಿಕ್ಯೂಟ್ ಮಾಡೋದು ನಮ್ಮ ನೆಕ್ಸ್ಟ್ ಆಕ್ಟಿವಿಟಿ. ಅಂದ್ರೆ ರಿಸಲ್ಟ್ ಸೆಟ್. ನನ್ಗೆ ಆ ರಿಸಲ್ಟ್ ಎಲ್ಲಿ ಬರ್ಬೇಕು, ಒಂದು ಮುಂಚೆ ಎಲ್ಲ ಸುಮಾರು ಕಡೆ ಏನ್ ಮಾಡಿದ್ವಿ, ಡೇಟಾ ಟೇಬಲ್ ಅಂತ ಯೂಸ್ ಮಾಡಿದೀವಿ, ಡೇಟಾ ಸೆಟ್ ಅಂತ ಯೂಸ್ ಮಾಡಿದೀವಿ. ಅಂದ್ರೆ ಅಲ್ಲಿಗೆ ಬಂದು ಆ ರಿಸಲ್ಟ್ನೆಲ್ಲ ಕೂಡ್ಸು ಅಂತ ಕೊಟ್ಟಿದೀವಿ, ಕರೆಕ್ಟಾ? ಅದರಲ್ಲಿ ಏನ್ ಫೆಚ್ ಆಗಿದೆ ಡೇಟಾ, ಅದನ್ನ ಆ ಡೇಟಾ ಟೇಬಲ್ ಅಲ್ಲಿ ಕೂಡ್ಸು ಅಥವಾ ಡೇಟಾ ಸೆಟ್ ಅಲ್ಲಿ ಕೂಡ್ಸು ಅಂತ. ಹಂಗೆ ಇಲ್ಲಿ ರಿಸಲ್ಟ್ ಸೆಟ್ ಅಂತ ಕರಿತೀವಿ. ರಿಸಲ್ಟ್ ಸೆಟ್ ಗೆ RS ಅಂತ ಡಿಕ್ಲೇರ್ ಮಾಡ್ಕೊಂಡಿದೀವಿ ಶಾರ್ಟ್ ಫಾರ್ಮ್ ಆಗಿ. ಇವಾಗ ಸ್ಟೇಟ್ಮೆಂಟ್ ನ ಎಕ್ಸಿಕ್ಯೂಟ್ ಮಾಡು, ಯಾವ್ದ್ರ ಜೊತೆ, ಈ ಕ್ವೈರಿ ಜೊತೆ. ಓಕೆ, ರಿಸಲ್ಟ್ ಸೆಟ್ ಏನ್ ನಮ್ದು, ಸ್ಟೇಟ್ಮೆಂಟ್ ನ ಈ ಕ್ವೈರಿ ಜೊತೆ ಎಕ್ಸಿಕ್ಯೂಟ್ ಕ್ವೈರಿ. ಸೊ ಏನ್ ಮಾಡ್ತೀವಿ ಇವಾಗ, ರಿಸಲ್ಟ್ ಸೆಟ್ ಅಲ್ಲಿ ನಂಗೆ ಯಾವ ಡೇಟಾ ಬಂದು ಕೂತ್ಕೊಂತು, ಸೆಲೆಕ್ಟ್ ಸ್ಟಾರ್ ಫ್ರಮ್ ಯೂಸರ್ ಟೇಬಲ್ ಅನ್ನೋದೇನಿದೆ
ಅದನ್ನ ಎಕ್ಸಿಕ್ಯೂಟ್ ಮಾಡಿ ಅದ್ ಏನೇನ್ ರಿಸಲ್ಟ್ ತಂದಿದ್ಯೋ ಅದನ್ನೆಲ್ಲ ರಿಸಲ್ಟ್ ಸೆಟ್ ಅಲ್ಲಿ ತಂದು ಕೊಡ್ತು. ಓಕೆ, ರಿಸಲ್ಟ್ ಸೆಟ್ ಅಲ್ಲಿ ತಂದು ಕೊಡ್ತದ. ಓಕೆ, ಇವಾಗ ನಮ್ಗೆ ರಿಸಲ್ಟ್ ಸೆಟ್ಗೆ ಡೇಟಾ ತಂದು ಕೊಟ್ಟಿದ್ಯೋ ಇಲ್ವೋ ಗೊತ್ತಿಲ್ಲ ನಮ್ಗಿನ್ನ. ತಂದು ಕೊಡು ಅಂತ ಹೇಳಿದ್ವಿ, ಡೇಟಾ ಟೇಬಲ್ ಅಲ್ಲಿ ಡೇಟಾನೇ ಇಲ್ಲ ಅಂತ ಇಟ್ಕೊಳ್ರಿ, ಅವಾಗ ಏನ್ ತಂದು ಕೊಡುತ್ತೆ? ಎಂಟಿ ತಂದು ಕೊಟ್ಟಿರುತ್ತೆ. ಸೊ ನಾವು ಚೆಕ್ ಮಾಡ್ಬೇಕು, ಇಫ್ ರಿಸಲ್ಟ್ ಸೆಟ್ ನಾಟ್ ನಲ್ ಅಂದ್ರೆ ಎಂಟಿ ಅಲ್ಲ, ನಲ್. ಎಂಟಿಗೂ ನಲ್ಗೂ ಡಿಫ್ರೆನ್ಸ್ ಇದೆ ಗೊತ್ತಲ್ಲ. ಎಂಟಿ ಅಂದ್ರೆ ಏನು ಕಂಟೆಂಟ್ ಇಲ್ಲದೆ ಬ್ಲಾಂಕ್ ಬಿಟ್ಟಿದ್ರೆ ಅದ್ ಎಂಟಿ ಆದ್ರೆ, ಸೊ ರೋನೇ ಇರಲ್ಲ, ಒಂದು ಕಾಲಮೇ ಇರಲ್ಲ, ಅದು ನಲ್. ಅದು ಓಕೆ, ಅಂದ್ರೆ ಕಾಲಮ್ ನೇಮ್ ಇರುತ್ತೆ, ಆ ಕಾಲಮ್ ಅಲ್ಲಿ ಏನು ಡೇಟಾ ಇರಲ್ಲ, ಅದು ನಲ್. ಓಕೆ, ವೈಲ್ ನಾಟ್ ನಲ್ ಅಂತ ಕೊಟ್ಟಿರೋದು, ನಲ್ ಅಲ್ಲ. ಅಂದ್ರೆ ಡೇಟಾ ಎಂಟಿ ಇಲ್ಲ ಅಂದ್ರೆ ಏನ್ ಮಾಡೋ, ಆವಾಗ ವೈಲ್ rs.set. ವೈಲ್ ಕಮಾಂಡ್ ಯಾವಾಗ ಬರಿತೀವಿ, ವೈಲ್ ಲೂಪ್ ಅಂತ ಲಾಸ್ಟ್ ಯೂಸ್ ಮಾಡಿದೀವಲ್ಲ, ಪದೇ ಪದೇ ಮಲ್ಟಿಪಲ್ ಡೇಟಾ ಇದ್ದಾಗ ಅದನ್ನ ಸ್ಟೆಪ್ ಬೈ ಸ್ಟೆಪ್ ನಾವು ಫಸ್ಟ್ ಡೇಟಾ, ಸೆಕೆಂಡ್ ಡೇಟಾ, ಥರ್ಡ್ ಡೇಟಾ ಅಂತ ತಗೊಳಕ್ಕೆ ವೈಲ್ ಲೂಪ್ ನ ಯೂಸ್ ಮಾಡ್ತೀವಿ. ವೈಲ್ ಲೂಪ್ ರಿಸಲ್ಟ್ ಸೆಟ್ ನೆಕ್ಸ್ಟ್. ಇಲ್ಲೂ ಒಂದು ಟ್ರೈ ಕ್ಯಾಚ್ ಹಾಕ್ತೀವಿ ನಾವು. ಟ್ರೈ ಮತ್ತೆ ಕ್ಯಾಚ್ ಅನ್ನೋದನ್ನ ಹಾಕಿದಾಗ ನಾವೇನಾಗುತ್ತೆ, ಏನೇ ಎರರ್ ಇದ್ರೂ ತೋರ್ಸುತ್ತೆ. ಟ್ರೈ ಒಳಗೆ ನಾವು ಕಮಾಂಡ್ ಇರುತ್ತೆ, ಕ್ಯಾಚ್ ಒಳಗೆ ಎರರ್ ನ ಹುಡುಕೊಡಕ್ ಬರ್ದಿರ್ತೀವಿ. ಟ್ರೈ ಐಟಮ್ಸ್ ಅರೇ ಲಿಸ್ಟ್ ನ ನಾವು ಕಾಲ್ ಮಾಡಿದೀವಲ್ಲ ಮೇಲೆ, ಅದಕ್ಕೆ ಆಡ್ ಮಾಡ್ತಾ ಹೋಗು ಈ ರಿಸಲ್ಟ್ ನ. ಅರೇ ಲಿಸ್ಟ್ಗೆ ಇಲ್ಲೇನ್ ರಿಸಲ್ಟ್ ನ ತಗೊಂಡಿದೀವೋ ನಾವು ಅದನ್ನ ಆಡ್ ಮಾಡು ಅಂತ ಕೊಡ್ತಾ ಇದೀವಿ. ಆಡ್ ಆದ್ಮೇಲೆ ಲಿಸ್ಟ್ ವ್ಯೂ ನಲ್ಲೆಲ್ಲ ನೋಡಿದ್ವಲ್ಲ, ಅಂದ್ರೆ ಡ್ರಾಪ್ ಡೌನ್ ಇಲ್ಲೇನು ಸ್ಪಿನ್ನರ್ಗೆ ನಾವು ಐಟಮ್ ನ ಹೆಂಗ್ ಆಡ್ ಮಾಡಿದ್ವಿ, ಅರೇ ಲಿಸ್ಟ್ ಡಾಟ್ ಆಡ್ ಮೊದಲನೇ ಹೆಸರು, ನೆಕ್ಸ್ಟ್ ತಿರ್ಗಾ ಡಾಟ್ ಆಡ್ ಎರಡನೇ ಹೆಸರು, ಹಂಗೆ. ಸೊ ಇಲ್ಲೇನ್ ಮಾಡ್ತಾ ಇದೀವಿ, ಡೇಟಾಬೇಸ್ ನೀನ್ ರಿಸಲ್ಟ್ ಸೆಟ್ ತಂದಿದ್ಯಲ್ಲ, ರಿಸಲ್ಟ್ ಸೆಟ್ ಅಲ್ಲೇ ಒಂದೊಂದೇ ಐಟಮ್ ನ ಇದು ಕೂಡ್ಸ್ಬಿಡು ಅಂತ ಕೊಡ್ತಾ ಇದೀವಿ. ಸೊ ಆಡ್ ಕ್ಲಾಸ್ ಲಿಸ್ಟ್ ಅಂದ್ರೆ ಏನು, ನಾವ್ ಇಲ್ಲಿ ಮಾಡ್ಕೊಂಡಿದ್ವಿ ಒನ್ ಅಂತ, ಗೆಟ್ ಒನ್ ಅನ್ನೋದನ್ನ. ಓಕೆ, ಸೊ ನಾನು ಇಲ್ಲೇನ್ ಮಾಡಿದೀನಿ, ನಾನು ಇದನ್ನ ತೋರಿಸ್ತೀನಿ ಅನ್ನಲ್ಲ, ನಾನು ಸುಮಾರು ಇದಾವೆ ಇಲ್ಲಿ, 1 2 ನೇಮು ಎಲ್ಲ ಹಾಕೊಂಡು ಹೋಗಿನಿ. ನನಗ್ ಬೇಕಾಗಿರೋದೇನು, ಫಸ್ಟ್ ನೇಮ್, ನಂಗೆ ಇಷ್ಟೇ ಬೇಕಾಗಿರೋದು. ಇನ್ ಮಿಕ್ಕಿದ್ ಮೊಬೈಲ್ ನಂಬರ್ ಅದೆಲ್ಲ ನನಗ್ ಬೇಡ, ನಾನು ಒಂದೇ ಫೀಲ್ಡ್ ನ ಇವಾಗ ಕಾಲ್ ಮಾಡ್ತಾ ಇರೋ ಸದ್ಯಕ್ಕೆ. ಸೊ ನನ್ ಮಿಕ್ಕಿದ್ ಫೀಲ್ಡ್ ಎಲ್ಲ ನಾನು ರಿಮೂವ್ ಮಾಡ್ತೀನಿ. ಮೊದಲು ನಾವು ಅದನ್ನ ಓಪನ್ ಮಾಡಿದಾಗ ಒಂದು 8 ಫೀಲ್ಡ್ ತೋರಿಸ್ತಾ ಇತ್ತಲ್ಲ, ಅದಕ್ಕೆ 8 ತೋರಿಸಿತ್ತು. ನಾವು ಜಾಸ್ತಿ ಹಾಕೊಂಡ್ರೆ ಇಲ್ಲಿ ನಮ್ಗೆ ಎರರ್ ಬರುತ್ತೆ. ನನ್ ಕ್ಲಾಸ್ ಲಿಸ್ಟ್ ಅಲ್ಲಿ ನಾನು ಎಷ್ಟು ಕಾಲ್ ಮಾಡಿದೀನೋ ಅಷ್ಟು ಸ್ಟ್ರಿಂಗ್ ಡೇಟಾ ಮಾತ್ರ ನಾನು ಇಲ್ಲಿ ತಗೊಳಕ್ ಸಾಧ್ಯ. ಒಂದೇ ಒಂದು ಕಾಲ್ ಮಾಡಿರೋದ್ರಿಂದ ನಾನು ಒಂದು ಮಾತ್ರ ತಗೋಬಹುದು. ನಾನು ಇವಾಗ 5 ಕಾಲ್ ಮಾಡಿದ್ರೆ 5 ತಗೋಬೇಕು, 5ಕ್ಕಿಂತ ಕಡಿಮೆನೂ ತಗೊಳಕ್ಕಾಗಲ್ಲ. ನಾನು 5ಕ್ಕಿಂತ ಕಡಿಮೆನೂ ತಗೊಳಕ್ಕಾಗಲ್ಲ, 5ಕ್ಕಿಂತ ಜಾಸ್ತಿನೂ ತಗೊಳಕ್ಕಾಗಲ್ಲ. ಎಕ್ಸಾಕ್ಟ್ ಆಗಿ 5 ಇದ್ರೆ ಮಾತ್ರ ಕರೆಕ್ಟ್ ಆಗಿ ತೋರಿಸುತ್ತೆ. ನಾನು ಇವಾಗ ಒಂದೇ ಒಂದು ಕಾಲ್ ಮಾಡಿರೋದ್ರಿಂದ ಒಂದು ಡೇಟಾ ಮಾತ್ರ ನಂಗೆ ಅಲೋ ಮಾಡ್ತಾ ಇದೆ. ಓಕೆ, ಅಂದ್ರೆ ನೇಮ್ ಫೀಲ್ಡ್ ಮಾತ್ರ. rs.get string ಅಂದ್ರೆ ಗೆಟ್ ಸ್ಟ್ರಿಂಗ್ ಅಂದ್ರೆ ರಿಸಲ್ಟ್ ಸೆಟ್ ಅಲ್ಲಿ ನೇಮ್ ಏನಿದೆ ಆ ಕಾಲಮ್ ಅಲ್ಲಿ ಇರೋದನ್ನ ಮಾತ್ರ ತಗೋ ಅಂತ ನಾನು ಡಿಕ್ಲೇರ್ ಮಾಡ್ತಾ ಇದೀನಿ. ಅದನ್ನ ಎಲ್ಲಿಗೆ, ಅರೇ ಲಿಸ್ಟ್ ಗೆ ಆಡ್ ಮಾಡ್ತಾ ಇದೀನಿ. ಫುಲ್ ಅರೇ ಲಿಸ್ಟ್ ನ ಆಡ್ ಆಗ್ತಾ ಹೋಗುತ್ತೆ. ಇವಾಗ 10 ನೇಮ್ ಇದ್ರೆ 10 ನೇಮ್ ಒಂದಾದ್ಮೇಲೆ ಒಂದು ಆಡ್ ಆಗ್ತಾ ಹೋಗುತ್ತೆ. ಓಕೆ, ಅದೆಲ್ಲ ಎಲ್ಲಿಗೂ ಎಫೆಕ್ಟ್ ಆಗ್ತಾ ಇದೆ, ಕ್ಲಾಸ್ ಲಿಸ್ಟ್ ಗೆ ಕೂಡ ಆಗ್ತಾ ಇದೆ. ಗೆಟ್ ಒನ್ ಅಂತ ಕೊಟ್ಟಿದ್ವಲ್ಲ ಅಲ್ಲಿ, ಗೆಟ್ ಒನ್ ಅಂದ್ರೆ ಫಸ್ಟ್ ಫೀಲ್ಡ್. ಇಲ್ಲಿ ನಾವು ಉದ್ದಕ್ಕೂ ಬರ್ದಿದ್ನಲ್ಲ, ಫಸ್ಟ್ ಫೀಲ್ಡ್, ಸೆಕೆಂಡ್ ಫೀಲ್ಡ್, ಥರ್ಡ್ ಫೀಲ್ಡ್, ಫೋರ್ತ್ ಫೀಲ್ಡ್, ಅದನ್ನ ಏನೋ ಫೀಲ್ಡ್ ಅಂತಾನೆ ಬರೀಬೇಕು ಅಂತ ಇಲ್ಲ, ನಾನು ಡೈರೆಕ್ಟ್ ಆಗಿ ನೇಮ್ ಅಂತಾನೆ ಕೊಡ್ಬೋದು, ಮೊಬೈಲ್ ಅಂತಾನೆ ಕೊಡ್ಬೋದು. ಸೊ ನಾನು ಇಲ್ಲಿ ಕೊಟ್ಟಿರೋದನ್ನ ನಾನು ಈಸಿಯಾಗಿ ನನಗೆ ಸಿಗ್ಲಿ, ಫಸ್ಟ್ ಫೀಲ್ಡ್, ಸೆಕೆಂಡ್ ಫೀಲ್ಡ್, ಥರ್ಡ್ ಫೀಲ್ಡ್ ಕಾಲ್ ಮಾಡಿದೀನಿ ಅನ್ನೋದ್ರ ಮೇಲೆ ನಾನು ಗೆಟ್ ಒನ್, ಗೆಟ್ ಟು, ಗೆಟ್ ತ್ರೀ ಅಂತ ಕೊಟ್ಕೊಂಡಿದೀನಿ. ಅದನ್ನ ಯಾವ್ದು ಬೇಕಾದ್ರೂ ಕೊಟ್ಕೋಬಹುದು. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಏನಾಯ್ತು, ಎಲ್ಲ ಒಂದು ಅರೇ ಲಿಸ್ಟ್ ಗೆ ಕೂತ್ಕೊಂತು ಡೇಟಾ. ಸೊ ಎರರ್ ಇಲ್ಲ,
ಮೆಸೇಜ್ ಏನ್ ಕೊಟ್ಟೆ, ಒಂದ್ ಮೆಸೇಜ್ ನ ಕಾಲ್ ಮಾಡಿದ್ವಲ್ಲ, ಫೌಂಡ್ ಅಂತ ಕೊಟ್ಟೆ, ಅಂದ್ರೆ ಡೇಟಾ ಫೌಂಡ್ ಆಗಿದೆ ಅಂತ. ಎಲ್ಸ್ ಇನ್ ಕೇಸ್ ನಾನು ಇಫ್ ರಿಸಲ್ಟ್ ಸೆಟ್ ಕೊಟ್ಟಿದ್ನಲ್ಲ, ನಾಟ್ ನಲ್, ಇನ್ ಕೇಸ್ ನಲ್ ಇದ್ರೆ ನೋ ಡೇಟಾ ಫೌಂಡ್ ಅಂತ ಬರುತ್ತೆ. ಅದೇನು ರಿಸಲ್ಟೇ ಇರ್ಲಿಲ್ಲ, ರೋಸ್ ಇನ್ನ ಕ್ರಿಯೇಟ್ ಆಗಿರ್ಲಿಲ್ಲ, ಬರೀ ಟೇಬಲ್ ಮಾತ್ರ ಇದೆ ಅನ್ನೋ ಕೇಸಲ್ಲಿ ನನಗೆ ನೋ ಡೇಟಾ ಫೌಂಡ್ ಅಂತ ಬರುತ್ತೆ. ಸಕ್ಸಸ್ ಏನವಾಗ ಬುಲಿನ್ ಫಾಲ್ಸ್. ಓಕೆ, ಪ್ರಾಬ್ಲಮ್ ಇಲ್ಲದೆ ಇರೋದ್ರಿಂದ ಕ್ಯಾಚ್ ಸ್ಕಿಪ್ ಆಗುತ್ತೆ, ನನ್ಗೇನು ಎರರ್ ಮೆಸೇಜ್ ತೋರ್ಸಲ್ಲ. ಸೊ ರನ್ ಆಯ್ತು. ಯಾವ್ದಾಯ್ತು? ಪ್ರೀ ಎಕ್ಸಿಕ್ಯೂಟ್ ಆಯ್ತು, ಬ್ಯಾಕ್ ಗ್ರೌಂಡ್ ಆಯ್ತು. ನೆಕ್ಸ್ಟ್ ಪೋಸ್ಟ್ ಎಕ್ಸಿಕ್ಯೂಟ್. ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಅದು ಆಕ್ಟಿವಿಟಿ ಮುಗಿದ್ಮೇಲೆ ಎಕ್ಸಿಕ್ಯೂಟ್ ಹೆಂಗ್ ಮಾಡ್ಬೇಕು? ಇಲ್ಲೇನ್ ಒಂದ್ ನಿಮಿಷ, ಇಲ್ಲೊಂದು ನೋಡ್ಬೇಕು. ಓಕೆ, ಪೋಸ್ಟ್ ಎಕ್ಸಿಕ್ಯೂಟ್ ಅಲ್ಲಿ ಅದು ಡೇಟಾ ಸಕ್ಸಸ್ ಆಗಿರ್ಲಿ, ಸಕ್ಸಸ್ ಆಗಿಲ್ದೇ ಇರ್ಲಿ, ಆ ಟ್ರಾನ್ಸಾಕ್ಷನ್ ಅಷ್ಟನ್ನು ಮುಗಿಸಿದ್ಮೇಲೆ ತಾನೇ ಪೋಸ್ಟ್ ಎಕ್ಸಿಕ್ಯೂಟ್ ಆಗೋದು. ಪ್ರೀ ಎಕ್ಸಿಕ್ಯೂಟ್ ಅಂದ್ರೆ ಎಕ್ಸಿಕ್ಯೂಟ್ ಆಗಕ್ಕಿಂತ ಮುಂಚೆ, ಪೋಸ್ಟ್ ಎಕ್ಸಿಕ್ಯೂಟ್ ಅಂತಂದ್ರೆ ಎಕ್ಸಿಕ್ಯೂಟ್ ಆದ್ಮೇಲೆ ಏನ್ ಮಾಡ್ಬೇಕು? ಪ್ರೋಸೆಸ್ ನ ಡಿಸ್ಮಿಸ್ ಮಾಡು. ಸೊ ನಮ್ಗೆ ಆನ್ಸರ್ ಬಂದ್ಬಿಟ್ಟಿದೆ, ಅಂದ್ರೆ ಎಕ್ಸಾಮ್ ಆಯ್ತು, ರಿಸಲ್ಟ್ ಅನೌನ್ಸ್ ಆಗ್ಬಿಟ್ಟಿದೆ. ರಿಸಲ್ಟ್ ಅನೌನ್ಸ್ ಆಗೋವರೆಗೂ ನಾನು ವೇಟಿಂಗ್ ಅಲ್ಲಿ ಇರ್ಬೇಕು. ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಪಾಸನ್ ಆಗಿರ್ಲಿ, ಫೇಲನ್ ಆಗಿರ್ಲಿ, ಸೊ ನಾನು ವೇಟಿಂಗ್ ಅಲ್ಲಿ ಇಲ್ಲ, ನಂಗೆ ರಿಸಲ್ಟ್ ಗೊತ್ತಾಗೋಗಿದೆ. ಸೊ ಆ ಪ್ರೋಸೆಸ್ ಏನು ಪ್ಲೀಸ್ ವೇಟ್ ಅಂತ ಹಿಂಗೆ ಪ್ರೋಸೆಸ್ ರನ್ ಆಗ್ತಾ ಇತ್ತು, ಅದನ್ನ ಡಿಸ್ಮಿಸ್ ಮಾಡ್ತಾ ಇದ್ದೀನಿ. ಓಕೆ, ಪ್ರೀ ಎಕ್ಸಿಕ್ಯೂಟ್ ಅಲ್ಲಿ ಅದನ್ನ ಶೋ ಮಾಡಿದ್ದೆ, ಪೋಸ್ಟ್ ಎಕ್ಸಿಕ್ಯೂಟ್ ಅಲ್ಲಿ ಡಿಸ್ಮಿಸ್ ಮಾಡ್ತಾ ಇದೀನಿ, ಯಾಕಂದ್ರೆ ರಿಸಲ್ಟ್ ಬಂದಿದೆ. ಪಾಸ್ ಇರ್ಲಿ, ಫೇಲ್ ಇರ್ಲಿ, ರಿಸಲ್ಟ್ ಅಂತೂ ಬಂದ್ಬಿಟ್ಟಿದೆ, ನಾನು ರಿಸಲ್ಟ್ ವೇಟ್ ಮಾಡ್ತಾ ಇಲ್ಲ ಇವಾಗ. ಸೊ ಪ್ರೋಸೆಸ್ ನ ಡಿಸ್ಮಿಸ್ ಮಾಡಿದೆ. ಟೋಸ್ಟ್ ಬೇಡ. ಓಕೆ, ಇಫ್ ಸಕ್ಸಸ್ ಇಸ್ ಈಕ್ವಲ್ ಟು ಫಾಲ್ಸ್, ಏನು ಮಾಡಬೇಡ. ಯಾವಾಗ ಫಾಲ್ಸ್ ಇರುತ್ತೆ? ಡೇಟಾದಲ್ಲಿ ಏನು ಇಲ್ಲ ಅಂದ್ರೆ. ಎಲ್ಸ್ ಸಕ್ಸಸ್ ಇಸ್ ಈಕ್ವಲ್ ಟು ಟ್ರೂ, ಆವಾಗ ಏನ್ ಮಾಡು? ಮೈ ಅಡಾಪ್ಟರ್, ನಿಮ್ಗೆ ಅರೇಗೂ ಅಡಾಪ್ಟರ್ಗೂ ಹಿಂದೆ ನಾವು ಚೆಕ್ ಮಾಡಿದೀವಿ. ಅರೇ ಲಿಸ್ಟ್ ಅಲ್ಲಿ ಇರೋದನ್ನೆಲ್ಲ ತೆಗೆದು ಒಂದು ಸೆಟ್ ಮಾಡೋದಕ್ಕೆ ಅಡಾಪ್ಟರ್ ಅಂತ ಕರೀತಾರೆ. ಓಕೆ, ಒಂದೊಂದೇ ಐಟಮ್ ನ ಒಟ್ಟುಗೂಡಿಸಿದ್ದು ಅರೇ. ಅರೇನ ತೆಗೆದು ನಮಗ್ ಬೇಕಾಗಿರೋ ಫೀಲ್ಡ್ಗೆ ಕೂಡ್ಸೋದು ಯಾವುದು? ಅಡಾಪ್ಟರ್. ಓಕೆ, ಅಡಾಪ್ಟರ್ಗೆ ಐಟಮ್ ಅರೇ ಲಿಸ್ಟ್ ನ ಲಿಂಕ್ ಮಾಡ್ತಾ ಇದೀವಿ ಇಲ್ಲಿ. ಅವಾಗ ಐಟಮ್ ಅರೇ ಲಿಸ್ಟ್ ಗೆ ಲಿಂಕ್ ಮಾಡೋ ಲಿಸ್ಟ್ ವ್ಯೂ ಡಾಟ್ ಸೆಟ್ ಚಾಯ್ಸ್ ಇಸ್ ಈಕ್ವಲ್ ಟು ಚೂಸ್ ಚಾಯ್ಸ್ ಮೋಡ್ ಮಲ್ಟಿಪಲ್, ಅಂದ್ರೆ ಮಲ್ಟಿಪಲ್ ಚಾಯ್ಸ್. ನನ್ಗೆ ಅಂದ್ರೆ ಒಂದೇ ಐಟಮ್ ತೋರಿಸ್ಬೇಕು ಅಂತಲ್ಲ, ಮಲ್ಟಿಪಲ್ ಚಾಯ್ಸ್ ನನಗೆ ವ್ಯೂ ಆಗಂಗ್ ತಗೊಂತಾ ಇದೀವಿ. ಸೆಟ್ ಅಡಾಪ್ಟರ್, ಲಿಸ್ಟ್ ವ್ಯೂಗೆ ಯಾವ ಅಡಾಪ್ಟರ್ ನ ಸೆಟ್ ಮಾಡ್ತಾ ಇದೀವಿ? ಮೈ ಅಡಾಪ್ಟರ್ ನ ಸೆಟ್ ಮಾಡ್ತಾ ಇದೀವಿ. ಅಲ್ಲೇನ್ ಮಾಡಿದ್ವಿ? ಸ್ಪಿನ್ನರ್ಗೆ ಮೈ ಅಡಾಪ್ಟರ್ ನ ಸೆಟ್ ಮಾಡಿದ್ವಿ. ಇಲ್ಲಿ ಲಿಸ್ಟ್ ವ್ಯೂಗೆ ಮೈ ಅಡಾಪ್ಟರ್ ನ ಸೆಟ್ ಮಾಡ್ತಾ ಇದೀವಿ. ಮೈ ಅಡಾಪ್ಟರ್ ಡೆಫಿನೇಷನ್ ನಾವ್ ಇನ್ನ ಕೊಟ್ಟಿಲ್ಲ, ಅದಕ್ಕೋಸ್ಕರ ಇದನ್ನ ಇಲ್ಲಿ ರೆಡ್ ಅಲ್ಲೇ ಇದೆ. ನೆಕ್ಸ್ಟ್ ಇದೇನಾಗಿದೆ? ಜಸ್ಟ್ ಲಿಸ್ಟ್ ವ್ಯೂ ಹೋಗಿದೆ ಅಷ್ಟೇ, ಲಿಸ್ಟ್ ವ್ಯೂ ಹೋಗಿದೆ. ನಮಗ್ ಡೇಟಾ ಆಕ್ಚುಯಲ್ ಆಗಿ ಕೂತ್ಕೊಳ್ಳೋದು ಇಲ್ಲಿ ಲಿಸ್ಟ್ ಕಂಟೆಂಟ್ ಅಲ್ಲಿ. ಓಕೆ, ಲಿಸ್ಟ್ ವ್ಯೂ ಈಸ್ ಕಂಟೈನರ್, ಲಿಸ್ಟ್ ಕಂಟೆಂಟ್ ಈಸ್ ಕಂಟೆಂಟ್. ಕಂಟೆಂಟ್ ಬೇರೆ, ಕಂಟೈನರ್ ಅಷ್ಟೇ ಅದು ಲಿಸ್ಟ್ ವ್ಯೂ. ಅದ್ರಲ್ಲಿ ಇರೋ ಕಂಟೆಂಟ್ ಎಲ್ಲಿ ಬರುತ್ತೆ? ಲಿಸ್ಟ್ ಕಂಟೆಂಟ್ ಅಂತ ಏನು ಇಲ್ಲಿ ನಾವು ಡಿಸೈನ್ ಮಾಡ್ಕೊಂಡಿದ್ವಲ್ಲ, ಇಲ್ಲಿಗೆ ಆ ಡೇಟಾನ ಇವಾಗ ತಂದು ಕೂಡಿಸ್ಬೇಕು ನಾವು. ಓಕೆ, ಆ ಡೇಟಾನ ಇಲ್ಲಿಗೆ ನಾನು ತಂದು ಕೂಡಿಸ್ಬೇಕಾದ್ರೆ ಏನ್ ಮಾಡ್ಬೇಕು? ಇವಾಗ ಅಡಾಪ್ಟರ್ನ ಮೈ ಅಡಾಪ್ಟರ್ ಇತ್ತು, ಈ ಮೈ ಅಡಾಪ್ಟರ್ನ ನಾನು ಕ್ರಿಯೇಟ್ ಮಾಡ್ಕೋಬೇಕು ಇವಾಗ. ಓಕೆ, ಇದಿಷ್ಟು ಕೋಡ್ ಇಲ್ಲಿಗೆ ಮುಗಿಯತ್ತೆ. ಅದ್ರ ಕೆಳಗೆ ಏನ್ ಮಾಡ್ತೀನಿ? ನಾನು ಮೈ ಅಡಾಪ್ಟರ್ನ ಕ್ರಿಯೇಟ್ ಮಾಡ್ಕೊಂತೀನಿ. ಮೈ ಅಡಾಪ್ಟರ್ನ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಎಲ್ಲಾನು ಆಲ್ಟರ್ ಎಂಟರ್ ಅಲ್ಲಿ ಹೋಗಲ್ಲ. ಯಾವ್ದು ನಮ್ಮ ಆಂಡ್ರಾಯ್ಡ್ ನ
ಡಿಫಾಲ್ಟ್ ಕೋಡ್ ಇರುತ್ತೋ ಅವು ಮಾತ್ರ ಹತ್ರ ಹೋಗೋದು, ಎಲ್ಲಾನು ಹತ್ರ ಹೋಗಲ್ಲ. ಲಿಸ್ಟ್ ಇವೆಲ್ಲ ಏನಂತಾರೆ ಡಿಕ್ಲೇರ್ಡ್ ವರ್ಡ್ಸ್ ಅಂತ ನಾವು ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೇಳ್ಕೊಟ್ಟಿದ್ವಿ ಆತರ. ಇದು ಜಾವಾದಲ್ಲೇ ಡಿಕ್ಲೇರ್ ಆಗಿರೋ ವರ್ಡ್ಸ್, ಅದನ್ನ ನಾವು ಬೇರೆ ಕಡೆ ಯೂಸ್ ಮಾಡಕ್ಕಾಗಲ್ಲ ಅಂತ ಒಂದು ಮಾತಾಡಿದ್ವಲ್ಲ, ಈ ತರ ವರ್ಡ್ಸ್ ಮಾತ್ರ ನಾವು ಜಸ್ಟ್ ಇದನ್ನ ಇಂಪೋರ್ಟ್ ಮಾಡ್ಕೊಂತ ಇರೋದು ಅಷ್ಟೇ. ನಾವ್ ಇನ್ನೇನ್ ಮಾಡಿದ್ವಿ, ಆಲ್ಟರ್ ಎಂಟರ್ ಹೊಡೆದಿದ ತಕ್ಷಣ ಅದನ್ನ ನಮ್ಮ ಪ್ರಾಜೆಕ್ಟ್ ಗೆ ಇಂಪೋರ್ಟ್ ಮಾಡ್ಕೊಂತ ಇದೀವಿ ಅಷ್ಟೇ. ಲಿಸ್ಟ್ ಹೆಸರು ತಪ್ಪಿದೆ. ಓಕೆ, ಲಿಸ್ಟ್ ಕಂಟೆಂಟ್ ಇಲ್ಲಿ ಬಂತು ನೋಡ್ರಿ. ಇವಾಗ ಫುಲ್ ಆಗೋಗ್ಲಿ, ಮಧ್ಯದಲ್ಲಿ ಎಕ್ಸ್ಪ್ಲೈನ್ ಮಾಡೋದ್ ಬೇಡ. ಮಧ್ಯದಲ್ಲಿ ಮಧ್ಯ ಯಾಕೆ, ನಾವು ಒಂದೇ ಫೀಲ್ಡ್ ತಗೊಂತಾ ಇರೋದು, ಇಲ್ಲೂ ಅಷ್ಟೇ ಒಂದೇ ಫೀಲ್ಡ್ ತಗೊಂತಾರ. ಓಕೆ, ಸೊ ಒಂದ್ ಹಂತಕ್ಕೆ ನನ್ ಕೋಡ್ ಇಲ್ಲಿಗೆ ಮುಗೀತು ನೋಡ್ರಿ. ಇವಾಗ ಮೈ ಅಡಾಪ್ಟರ್ ಏನಿತ್ತು ಎರರ್ ಹೊರ್ಟೋಯ್ತು. ಮೈ ಅಡಾಪ್ಟರ್ ನಾ ಇನ್ನ ಕ್ಲಾಸ್ ನ ಕ್ರಿಯೇಟ್ ಮಾಡಿರಲ್ಲ ಮೈ ಅಡಾಪ್ಟರ್ ಅಂತ, ಸೊ ವೇಟಿಂಗ್ ಅಲ್ಲಿ ಇತ್ತು. ಇವಾಗ ನಾನು ಒಂದೇ ಫೀಲ್ಡ್ ಅಲ್ವಾ ಇರೋದು, ಇದನ್ನು ಬೇಡ. ಸೇಮ್ ಇವಾಗ ಮೈ ಅಡಾಪ್ಟರ್ ಅಂತ ಅಂದ್ರೆ ಮೈ ಕಂಟೆಂಟ್ ಏನಿದೆ ಇಲ್ಲಿ ಏನ್ ಮಾಡ್ತಿದ್ವಿ, ಮೇಲ್ಗಡೆ ಫೀಲ್ಡ್ಸ್ ನ ಅಂದ್ರೆ ನಮ್ಮ ಆಕ್ಟಿವಿಟಿಲಿ ಇರೋ ಫೀಲ್ಡ್ಸ್ ನ ಕಾಲ್ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಂಡು ಅದನ್ನ ಲಿಂಕ್ ಮಾಡ್ತಿದ್ವಲ್ಲ, ಅದೇ ತರ ಮೈ ಅಡಾಪ್ಟರ್ ಏನ್ ಮಾಡುತ್ತೆ ಅಂತ ಅಂದ್ರೆ ಲಿಸ್ಟ್ ಕಂಟೆಂಟ್ ಅಲ್ಲಿರೋ ಫೀಲ್ಡ್ಸ್ ನ ಲಿಂಕ್ ಮಾಡುತ್ತೆ. ಲಿಸ್ಟ್ ಕಂಟೆಂಟ್ ಅಲ್ಲಿ ಏನಿತ್ತು, ಇಲ್ಲೊಂದು ಎಡಿಟ್ ಟೆಕ್ಸ್ಟ್ ವ್ಯೂ ಇತ್ತು, ಅದ್ರ ಹೆಸರೇನೋ ನೇಮ್ ಅಂತ. ಈ ಕಂಟೆಂಟ್ ಗೆ ಮೈ ಅಡಾಪ್ಟರ್ ಲಿಂಕ್ ಮಾಡುತ್ತೆ. ಓಕೆ, ಯಾಕೆಂದ್ರೆ ಇದು ಆಕ್ಟಿವಿಟಿ ಇಲ್ಲ, ಸಪರೇಟ್ ಅಡಾಪ್ಟರ್ ಅದು. ಸೊ ಟೆಕ್ಸ್ಟ್ ವ್ಯೂ ಇಸ್ ಈಕ್ವಲ್ ಟು ನಾನು ಏನ್ ಕೊಡೋಣ, ನೇಮ್ ಅಂತ ಕೊಡೋಣ. ಬೇರೆ ಕಡೆ ಎಲ್ಲ ಕ್ಲಾಶ್ ಆಗೋ ಚಾನ್ಸಸ್ ಇದೆಯಾ? ಆ ಸ್ಟ್ರಿಂಗ್ ಒಂದ್ ನೇಮ್ ಅಂತ ಇದೆಯಲ್ಲ, ಬೇಡ. ಟೆಕ್ಸ್ಟ್ ನೇಮ್ ಅಂತ ಹಂಗೆ ಇರ್ಲಿ. ಓಕೆ, ಕ್ಲಾಸ್ ಲಿಸ್ಟ್ ಗೆ ಮೇಲೆ ಲಿಂಕ್ ಮಾಡಿದೀವಿ. ಕ್ಲಾಸ್ ಲಿಸ್ಟ್ ಅಲ್ಲಿ ಒಂದ್ ಐಟಮ್ ತಗೊಂಡಿದ್ವಲ್ಲ, ಒಂದ್ ಐಟಮ್ಗೆ ನಾವು ಸೆಲೆಕ್ಟ್ ಕಮಾಂಡ್ ಕೆಳಗೆ ಅದನ್ನ ಅರೇ ಲಿಸ್ಟ್ ನ ಲಿಂಕ್ ಮಾಡಿದೀವಿ. ನೆಕ್ಸ್ಟ್ ಏನ್ ಮಾಡ್ತಾ ಇದೀವಿ, ಮೈ ಅಡಾಪ್ಟರ್ಗೆ ಅರೇ ಲಿಸ್ಟ್ ನ ಲಿಂಕ್ ಆಯ್ತು. ಕಾಂಟೆಕ್ಸ್ಟ್ ಪಾರ್ಕಿಂಗ್ ಲಿಸ್ಟ್ ಅಂದ್ರೆ ನಮ್ದು ಲಿಸ್ಟ್ ಏನಿದೆ ಐಟಮ್ 1 by 1 ಅದನ್ನ ಸಾರ್ಟ್ ಮಾಡ್ಕೊಂಡು, ಪಾರ್ಕಿಂಗ್ ಲಿಸ್ಟ್ ಅಂತ ಕರಿತೀವಿ, ಅದನ್ನ ಸಾರ್ಟ್ ಮಾಡ್ಕೊಂಡು ನಂಗೆ ಗೆಟ್ ಕೌಂಟ್ ಇದನ್ನೆಲ್ಲ ನಾನು ಯೂಸ್ ಮಾಡ್ತಾ ಇಲ್ಲ. ಎಷ್ಟು ಐಟಮ್ ಇದೆ ನಂಗೆ ಕೌಂಟ್ ಮಾಡ್ಕೊಡು, ಪಾರ್ಕಿಂಗ್ ಲಿಸ್ಟ್ ಸೈಜು ಅದೆಲ್ಲ ನಾನು ಎಲ್ಲೂ ತಗೊಂತಾ ಇಲ್ಲ. ಅಂದ್ರೆ ಅರೇ ಲಿಸ್ಟ್ ಅಲ್ಲಿ ಎಷ್ಟು ಐಟಮ್ ಇದೆ ಅದನ್ನೆಲ್ಲ ನಾನು ಎಲ್ಲೂ ಕಾಲ್ ಮಾಡ್ತಾ ಇಲ್ಲ, ಸೊ ಅದನ್ನ ಹಂಗೆ ಬಿಡ್ತೀನಿ. ಗೆಟ್ ವ್ಯೂ ನನ್ಗೆ ಇಲ್ಲಿ ಇದು ಬೇಕು, ನನ್ಗೆ ಅದು ವ್ಯೂ ಬೇಕು. ನನ್ಗೆ ಅಲ್ಲಿ ಏನು ಮೈ ನೇಮ್ ಅನ್ನೋದನ್ನ ಲಿಸ್ಟ್ ತಗೊಂಡಿತ್ತೋ ಅದನ್ನ ನನ್ಗೆ ಇವಾಗ ನನ್ ಲಿಸ್ಟ್ ವ್ಯೂ ನಲ್ಲಿ ಕೂಡಿಸ್ಬೇಕು. ಲಿಸ್ಟ್ ವ್ಯೂ ನಲ್ಲಿ ಹೆಂಗ್ ಕೂಡಿಸ್ತೀನಿ, ಲಿಸ್ಟ್ ಕಂಟೆಂಟ್ಗೆ ಅಂದ್ರೆ ಒಂದೊಂದು ಲೈನ್ ಒಂದೊಂದು ಕಂಟೆಂಟ್, ಆ ಲೈನ್ ಬೈ ಲೈನ್ ಕೂಡ್ಸೋವಾಗ ನನ್ ಲಿಸ್ಟ್ ಕಂಟೆಂಟ್ ಅಲ್ಲಿ ನಾನು ಅದನ್ನ ಕೂಡಿಸ್ತಾ ಇದೀನಿ. ಲಿಸ್ಟ್ ಕಂಟೆಂಟ್ ಅಲ್ಲಿ ಮೊದಲನೇ ಐಟಮ್ ನಾವು ಅಲ್ಲಿ ಇಲ್ಲಿ ಏನ್ ಡಿಕ್ಲೇರ್ ಮಾಡ್ಕೊಂಡು ಟೆಕ್ಸ್ಟ್ ವ್ಯೂ ಇಸ್ ಈಕ್ವಲ್ ಟು ಟೆಕ್ಸ್ಟ್ ನೇಮ್ ಅಂತ, ಅದನ್ನ ನಾನು ಇಲ್ಲಿ ಏನು ನೇಮ್ ಅಂತಾನೆ ಕೊಟ್ಟಿದ್ದೀನಲ್ಲ. ನೇಮ್ ಅಂತ ಕೊಟ್ಟಿದ್ದೀನಿ. ನಾವು ಆಕ್ಟಿವಿಟಿಲಿ ಇರೋದನ್ನ ಎಲ್ಲಿ ಕಾಲ್ ಮಾಡ್ತಿದ್ವಿ, ಕ್ರಿಯೇಟ್ ಅಲ್ಲಿ ಕಾಲ್ ಮಾಡ್ತಿದ್ವಿ. ಸೇಮ್ ಇದೇ ತರ ಬರ್ದಿರೋದು ಅಲ್ಲಿ ನೋಡಿ ಇರೋಲ್ಲ ನೀವು. ಟೆಕ್ಸ್ಟ್ ನೇಮ್ ಅಂತ ಹಾಕಿ, ಟೆಕ್ಸ್ಟ್ ವ್ಯೂ ಅಂತ ಹಾಕಿ, ಅಲ್ಲಿ ಫೈಂಡ್ ವ್ಯೂ ಬೈ ಐಡಿ, ಡೈರೆಕ್ಟ್ ಫೈಂಡ್ ವ್ಯೂ ಬೈ ಐಡಿ ಹಾಕಿವಿ. ಇಲ್ಲಿ ರೋ ವ್ಯೂ ಅಂತ ಒಂದು ಆಡ್ ಮಾಡಿದ್ವಿ. ರೋ ವ್ಯೂ ಅಂದ್ರೆ ಒಂದು ರೋ ನಲ್ಲಿ ಇರೋ ವ್ಯೂ ನಲ್ಲಿ ಫೈಂಡ್ ವ್ಯೂ ಬೈ ಐಡಿ. ಗೊತ್ತಾಯ್ತಲ್ಲ? ಇದು ಲಿಸ್ಟ್ ಕಂಟೆಂಟ್ ಅಲ್ಲಿ ಮಲ್ಟಿಪಲ್ ರೋಸ್ ಇದೆ, ಸಿಂಗಲ್ ರೋ ಇಲ್ಲ. ಒಂದೊಂದು ರೋಗುನು ಫೈಂಡ್ ವ್ಯೂ ಬೈ ಐಡಿ ಹಾಕ್ತಾ ಇದೀವಿ. ಸೊ ಅದನ್ನ ಹೆಂಗ್ ಹಾಕ್ತಿದ್ವಿ, ರೋ ವ್ಯೂ ನಲ್ಲಿ ಫೈಂಡ್ ವ್ಯೂ ಬೈ ಐಡಿ. ಪ್ರತಿಯೊಂದು ರೋ ನಲ್ಲೂ ನೇಮ್ ಇದೆ. ಇಲ್ಲಿ ಟೆಕ್ಸ್ಟ್ ನೇಮ್ ಅನ್ನೋದು ಪ್ರತಿಯೊಂದು ರೋ ನಲ್ಲೂ ಇದೆ. ಸೊ ರೋ ವ್ಯೂ ನಲ್ಲಿ ಫೈಂಡ್ ವ್ಯೂ ಬೈ ಐಡಿ ಆರ್ ಐಡಿ ನೇಮ್ ಇಸ್ ಈಕ್ವಲ್ ಟು ನೇಮ್. ಮೇಲ್ ಮಾಡಿರೋ ತರನೇ ಪ್ರೊಸೀಜರ್, ಬಟ್ ಏನಂದ್ರೆ ಇದನ್ನ ಲಿಸ್ಟ್ ಕಂಟೆಂಟ್ ಅಲ್ಲಿರೋ ಇದಕ್ಕೆ ಹಾಕ್ತಾ ಇದೀವಿ. ಅದನ್ನ ವ್ಯೂ ಹೋಲ್ಡರ್ ಅಂತ ತಗೊಂತಾ ಇದೀವಿ. ಓಕೆ, ಇಲ್ಲಿಗೆ ಆಲ್ಮೋಸ್ಟ್ ಆಯ್ತು. ವ್ಯೂ ಹೋಲ್ಡರ್ ಟೆಕ್ಸ್ಟ್ ನೇಮ್, ಅದಕ್ಕೆ ಸೆಟ್ ಟೆಕ್ಸ್ಟ್ ಕೊಡ್ಬೇಕಲ್ಲ. ಸೆಟ್ ಟೆಕ್ಸ್ಟ್ ಇವಾಗ ನಾವ್ ಏನ್ ಮಾಡ್ತಾ ಇದೀವಿ, ಒಂದು ಎಡಿಟ್ ಟೆಕ್ಸ್ಟ್ ಅಥವಾ ಟೆಕ್ಸ್ಟ್ ವ್ಯೂ ಇದ್ರೆ ಅದಕ್ಕೆ
ಒಂದು ಸ್ಟ್ರಿಂಗ್ ನ ಹೆಂಗ್ ಕಾಲ್ ಮಾಡ್ತಿದ್ವಿ, ಸೆಟ್ ಟೆಕ್ಸ್ಟ್ ಇಂದ ಮಾಡ್ತಾ ಇದ್ವಿ. ಸೊ ಇಲ್ಲಿ ಏನ್ ಮಾಡ್ತೀವಿ, ಇಲ್ಲಿ ಏನ್ ಮಾಡ್ತೀವಿ, ಪಾರ್ಕಿಂಗ್ ಲಿಸ್ಟ್ ಅಂದ್ರೆ ಏನು ಮೇಲೆ ಹೇಳಿದ್ನಲ್ಲ, ನಾವು ಏನು ಅರೇ ಲಿಸ್ಟ್ ಅಲ್ಲಿ ತಗೊಂಡಿದೀವಿ, ಒನ್ ಬೈ ಒನ್ ಇದೆ. ಅದ್ರಲ್ಲಿ ಇರೋದನ್ನ ಗೆಟ್ ಪೊಸಿಷನ್ ಯಾವ್ದು ಬೇಕೋ, ನಾವು ಮಲ್ಟಿಪಲ್ ಪೊಸಿಷನ್ ತಗೊಂಡೇ ಇಲ್ಲ, ನಾವು ಒಂದೇ ಪೊಸಿಷನ್ ತಗೊಂಡಿರೋದು. ಸೊ ಗೆಟ್ ಒನ್, ಇಲ್ಲೇನ್ ಮಾಡಿದ್ವಿ, ಗೆಟ್ ಒನ್ ಅಂತ ಒಂದೇ ಒಂದು ಸ್ಟ್ರಿಂಗ್ ನ ತಗೊಂಡಿದ್ವಿ. ಆ ಗೆಟ್ ಒನ್ಗೆ ನಾವು ಮೇಲ್ಗಡೆ ಅಸಿಂಕ್ರೋನಸ್ ಟಾಸ್ಕ್ ಅಲ್ಲಿ ಏನ್ ಮಾಡಿದ್ವಿ, ಸೆಲೆಕ್ಟ್ ಕಮಾಂಡ್ ಕೆಳಗೆ ರಿಸಲ್ಟ್ ಸೆಟ್ದು ಒಂದೇ ಒಂದು, ಅಂದ್ರೆ ನೇಮ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ಅಂತ ಹಾಕಿದ್ರು ನೇಮ್ ನ ಲಿಂಕ್ ಮಾಡಿದ್ವಿ ಅದಕ್ಕೆ, ಅರೇ ಲಿಸ್ಟ್ಗೆ. ಒಂದೇ ಐಟಮ್ ಇದರಿಂದ ಅದು ಗೆಟ್ ಒನ್ ಮಾತ್ರ ತಗೊಂಡಿದೆ, ಗೆಟ್ ಒನ್ ಅಂತ ಹಾಕಿ ನಾವು ರಿಸಲ್ಟ್ ನ ಡಿಕ್ಲೇರ್ ಮಾಡ್ತಾ ಇದೀವಿ. ಅಂದ್ರೆ ಟೆಕ್ಸ್ಟ್ ನೇಮ್ ಅಂದ್ರೆ ಏನು, ಲಿಸ್ಟ್ ಕಂಟೆಂಟ್ ಅಲ್ಲಿ ಇರೋ ಆ ಲೇಬಲ್ಗೆ ಗೆಟ್ ಒನ್ ಏನು ಮೇಲ್ಗಡೆ ವ್ಯಾಲ್ಯೂ ತಗೊಂಡಿತ್ತು ಅದನ್ನ ಸೆಟ್ ಮಾಡ್ತಾ ಇದೀವಿ. ಇದು ಹೆಂಗ್ ಹೋಗುತ್ತೆ, ರೋ ವ್ಯೂ, ಒಂದೊಂದೇ ರೋಗೆ ಮೊದಲನೇದು, ಎರಡನೇದು, ಈ ತರ ಲಿಂಕ್ ಮಾಡ್ಕೊಂತ ಹೋಗುತ್ತೆ ಇದು. ಓಕೆ, ರನ್ ಮಾಡೋಣ ಇದನ್ನ. ಓಕೆ, ಇವಾಗ ನನ್ನ ಡಿವೈಸ್ ಕನೆಕ್ಟ್ ಆಗಿದೆ. ಇವಾಗ ರನ್ ಮಾಡೋಣ. ಏನಾನ ಕನ್ಫ್ಯೂಷನ್ ಕ್ರಿಯೇಟ್ ಆಯ್ತಾ ಇದ್ರ ಮಧ್ಯ? ಓಕೆ, ರನ್ ಮಾಡೋಣ ಇದನ್ನ. ಅದ್ ರನ್ ಆಗೋಷ್ಟರಲ್ಲಿ ಕಾಂಪೋನೆಂಟ್ಸ್ ನಾವು ಪ್ರೊಸೀಜರ್ ಹೆಂಗ್ ಹೋದ್ವಿ ಅಂತ ನೋಡ್ಕೊಂಡ್ಬಿಡೋಣ ಒಂದ್ಸತಿ. ಹೋಮ್ ಆಕ್ಟಿವಿಟಿಲಿ ಲಿಸ್ಟ್ ವ್ಯೂ ತಗೊಂಡ್ವಿ. ಲಿಸ್ಟ್ ವ್ಯೂ ಇಸ್ ಎ ಕಂಟೈನರ್, ಅಂದ್ರೆ ಕಂಟೆಂಟ್ಸ್ ಫಿಲ್ ಆಗಕ್ಕೆ ಜಾಗ. ಆ ಒಂದೊಂದು ರೋನು ಡಿಸೈನ್ ಆಗ್ಬೇಕಲ್ಲ, ನನ್ಗೆ ಒಂದೊಂದು ರೋ ಹೆಂಗ್ ಆ ಲಿಸ್ಟ್ ಐಟಮ್, ಲಿಸ್ಟ್ ವ್ಯೂ ಓಕೆ, ಲಿಸ್ಟ್ ವ್ಯೂ ಅದರ ಲಿಸ್ಟ್ ಐಟಮ್ಗೆ ನನ್ನ ಡಿಸೈನ್ ಬೇಕಲ್ಲ, ನನ್ಗೆ ಯಾವ ತರ ಬೇಕು ಅಂತ. ಅದನ್ನ ನಾವ್ ಏನ್ ಮಾಡ್ಕೊಂಡ್ವಿ, ಲಿಸ್ಟ್ ಕಂಟೆಂಟ್ ಅನ್ನೋದ್ರಿಂದ ನಾವು ಡಿಸೈನ್ ಮಾಡ್ಕೊಂಡ್ವಿ. ಇಲ್ಲಿ ನಂಗೆ ಒಂದೇ ಒಂದು ಐಟಮ್ ಬೇಕು, ಸೊ ನಾನು ಒಂದೇ ಒಂದು ಟೆಕ್ಸ್ಟ್ ವ್ಯೂ ಹಾಕೊಂಡೆ, ಅದನ್ನ ನಾನು ಡಿಸೈನ್ ಮಾಡ್ಕೊಂಡೆ. ಡಿಸೈನ್ ಮಾಡಿದ್ಮೇಲೆ ನಾನು ಏನ್ ಮಾಡಿದೆ, ಕ್ಲಾಸ್ ಲಿಸ್ಟ್ ಅಂದ್ರೆ XML ಡಿಸೈನ್ ಅಲ್ಲಿ ನಾನು ಹೆಂಗೆ ನಾನೊಂದು ಲಿಸ್ಟ್ ವ್ಯೂ ನಲ್ಲಿ ಒಂದು ಕಂಟೆಂಟ್ ನ ಕ್ರಿಯೇಟ್ ಮಾಡ್ಕೊಂಡು, ಹಂಗೆ ಜಾವಾದಲ್ಲಿ ಕೂಡ ನಾನೇನ್ ಮಾಡ್ತೀನಿ, ಇಲ್ಲಿ ಡಿಸೈನ್ ತರ ಮಾಡ್ಕೊಂಡ್ರೆ ನಾನು ಇಲ್ಲಿ ನನಗೊಂದು ಸ್ಟ್ರಿಂಗ್ ಬೇಕು, ಸ್ಟ್ರಿಂಗ್ ವ್ಯಾಲ್ಯೂ ಬೇಕು. ಆ ಸ್ಟ್ರಿಂಗ್ ವ್ಯಾಲ್ಯೂ ನ ಡಿಸೈನ್ ಮಾಡ್ಕೊಂಡೆ, ಅದಕ್ಕೆ ಒನ್ ಅಂತ ಹೆಸರು ಕೊಟ್ಟೆ, ಗೆಟ್ ಒನ್ ಅಂತ ಅದನ್ನ ಕಾಲ್ ಮಾಡ್ತಾ ಇದೀನಿ. ಇದಿಷ್ಟು ಮಾಡ್ಕೊಂಡೆ. ಮಾಡಿದ್ಮೇಲೆ ಇಲ್ಲಿ ನಾನು ಸಿಂಕ್ ಡೇಟಾ ಅಂತ ಒಂದು ಕ್ಲಾಸ್ ಕ್ರಿಯೇಟ್ ಮಾಡ್ಕೊಂಡೆ. ಕ್ಲಾಸ್ ಯಾಕೋ ಈ ಪೇಜ್ ಅಲ್ಲಿ ಮಾಡ್ಕೊಂಡೆ ಅಂತಂದ್ರೆ, ಈ ಕ್ಲಾಸ್ ಅಲ್ಲಿ ನಾ ಬರೀತಿರೋ ಕೋಡ್ ಈ ಪೇಜ್ ಮಾತ್ರ ಸೀಮಿತ. ಯಾಕಂದ್ರೆ ಇಲ್ಲಿ ಬರೀತಿರೋ ಸೆಲೆಕ್ಟ್ ಕಮಾಂಡ್ ಇಲ್ಲಿಗೆ ಮಾತ್ರ ನನಗೆ ಸೀಮಿತ, ನಾನು ಬೇರೆ ಪೇಜ್ ಇಂದ ಕಾಲ್ ಮಾಡೋ ಅವಶ್ಯಕತೆ ಇಲ್ಲ. ಈ ಪೇಜ್ಗೆ ಏನ್ ಬೇಕು ಅಷ್ಟನ್ನ ಮಾತ್ರ ಬರ್ಕೊಂತ ಇದೀನಿ. ಅದಕ್ಕೆ ಇದೇ ಪೇಜ್ ಅಲ್ಲೇ ಆ ಕ್ಲಾಸ್ ನ ಕ್ರಿಯೇಟ್ ಮಾಡ್ಕೊಂಡೆ. ಓಕೆ, ಅದರಲ್ಲಿ 3 ಪಾರ್ಟ್, ಒಂದು ಪ್ರೀ ಎಕ್ಸಿಕ್ಯೂಟ್, ಪೋಸ್ಟ್ ಎಕ್ಸಿಕ್ಯೂಟ್ ಮತ್ತೆ ಡೂ ಇನ್ ಬ್ಯಾಕ್ ಗ್ರೌಂಡ್. ಪ್ರೀ ಎಕ್ಸಿಕ್ಯೂಟ್ ಅಲ್ಲಿ ಏನ್ ಮಾಡಿದ್ವಿ, ಪ್ರೊಸೆಸ್ ಬಾರ್ ನ ನಾವು ಪ್ರೊಸೆಸ್ ಡೈಲಾಗ್ ನ ವಿಸಿಬಲ್ ಮಾಡಿದ್ವಿ. ಅಲ್ಲಿ ಹಲೋ ಅಂತ ಹಾಕ್ಬಿಟ್ಟು ಯಾರು ಲಾಗಿನ್ ಆಗಿದಾರೋ ಅವ್ರ ನೇಮ್ ನ ಡಿಸ್ಪ್ಲೇ ಕೊಟ್ವಿ, ಮತ್ತೆ ಪ್ಲೀಸ್ ವೇಟ್ ಅಂತ ಕೊಟ್ವಿ. ಒಂದ್ ಪ್ರೊಸೆಸ್ ಬಾರ್ ಸ್ಟಾರ್ಟ್ ಮಾಡಿದ್ವಿ. ಬ್ಯಾಕ್ ಗ್ರೌಂಡ್ ಅಲ್ಲಿ ಸೆಲೆಕ್ಟ್ ಕಮೆಂಟ್ ಬರ್ದು ಅದನ್ನ ಲಿಸ್ಟ್ ವ್ಯೂಗೆ ಆಡ್ ಮಾಡಿದ್ವಿ. ಲಿಸ್ಟ್ ವ್ಯೂಗೆ ಆಡ್ ಮಾಡಿ ಎಕ್ಸಿಕ್ಯೂಟ್ ಅಂದ್ರೆ ಪೋಸ್ಟ್ ಎಕ್ಸಿಕ್ಯೂಟ್ ಅಲ್ಲಿ ಅದನ್ನ ಮೈ ಅಡಾಪ್ಟ್ ಅರೇ ಲಿಸ್ಟ್ ನ ಏನ್ ಮಾಡಿದ್ವಿ, ಒಂದ್ ಮೈ ಅಡಾಪ್ಟರ್ಗೆ ಲಿಂಕ್ ಮಾಡ್ಕೊಟ್ವಿ. ಮೈ ಅಡಾಪ್ಟರ್ಗೆ ಏನ್ ಲಿಂಕ್ ಮಾಡಿದ್ವೋ ಅದನ್ನ ಲಿಸ್ಟ್ ವ್ಯೂ ನಲ್ಲಿ ತೋರಿಸು ಅಂತ ಅದಕ್ಕೆ ಕಮಾಂಡ್ ಕೊಟ್ವಿ.
ಮೈ ಅಡಾಪ್ಟರ್ ನ ಕ್ರಿಯೇಟ್ ಮಾಡ್ಬಿಟ್ಟು ಏನ್ ಮಾಡಿದ್ವಿ, ಮೈ ಅಡಾಪ್ಟರ್ ಏನಕ್ಕೆ, ನಾವು ಫಾರ್ಮ್ ಅಲ್ಲಿ ಇರೋ ಡಿಸೈನ್ ನ ಹೆಂಗೆ ಇದ್ರಲ್ಲಿ ಕಾಲ್ ಮಾಡ್ತೀವಿ, ಆಕ್ಟಿವಿಟಿಲಿ ಇರೋದನ್ನ ಜಾವಾದಲ್ಲಿ ಡೈರೆಕ್ಟ್ ಆಗಿ ಕಾಲ್ ಮಾಡ್ತೀವೋ ಹಂಗೆ ಜಾ ಒಂದು ಆಕ್ಟಿವಿಟಿ ಒಳಗೆ ಒಂದು ಲಿಸ್ಟ್ ವ್ಯೂ ಇದೆ, ಲಿಸ್ಟ್ ವ್ಯೂ ಒಳಗೆ ಒಂದೇನಿದೆ, ಲಿಸ್ಟ್ ಕಂಟೆಂಟ್ ಇದೆ, ಅದ್ರ ಒಳಗಿರೋ ಲೇಬಲ್ ನ ನಾವು ಕಾಲ್ ಮಾಡ್ಬೇಕಾಗಿರೋದು. ನಾವು ಮೈ ಅಡಾಪ್ಟರ್ ಒಳಗಿಂದ ಅದನ್ನ ಕಾಲ್ ಮಾಡಿದ್ವಿ. ಕಾಲ್ ಮಾಡಿ ಅದಕ್ಕೆ ಆ ಲೇಬಲ್ ನ ಇಲ್ಲಿಗೆ ಲಿಂಕ್ ಮಾಡ್ಕೊಂಡ್ವಿ. ಲಿಂಕ್ ಮಾಡ್ಬಿಟ್ಟು ಮೇಲೆ ಸೆಲೆಕ್ಟ್ ಕಮಾಂಡ್ ಅಲ್ಲಿ ನಾವು ಏನ್ ಡೇಟಾ ಬಂದಿತ್ತೋ ಅದನ್ನ ಆ ಟೆಕ್ಸ್ಟ್ಗೆ ಅಸೈನ್ ಮಾಡಿದ್ವಿ. ಓಕೆ, ಇವಾಗ ನಮ್ಗೆ ಅದ್ ಕಮಾಂಡ್ ಎಕ್ಸಿಕ್ಯೂಟ್ ಆಗಿ ಬಂದಿದೆ, ರನ್ ಆಗ್ತಿದೆ ಇವಾಗ ಅಪ್ಲಿಕೇಶನ್ ಮೊಬೈಲ್ ಅಲ್ಲಿ. ಸೊ ಮೊಬೈಲ್ ವ್ಯೂಗೆ ಹೋಗೋಣ. ಲಾಗಿನ್. ಓ, ಒಂದ್ ಮಿಸ್ಟೇಕ್ ಮಾಡಿದ್ವಿ. ಏನಂದ್ರೆ ಕಮಾಂಡ್ ಎಲ್ಲ ಬರೆದ್ವಿ, ನಾವ್ ಅದನ್ನ ಕಾಲೇ ಮಾಡ್ಲಿಲ್ಲ. ನೆಕ್ಸ್ಟ್ ಮಾಡೋಣ ಅಂದ್ಬಿಟ್ಟು ಅದನ್ನ ಹಂಗೆ ಬಿಟ್ವಿ. ಓಕೆ, ಯಾವ ಕಮಾಂಡ್ ನಾವು ಕಾಲ್ ಮಾಡಿಲ್ಲ, ಸಿಂಕ್ ಡೇಟಾ ಅನ್ನೋದನ್ನ ಬರಲ್ಲ ಕ್ಲಾಸು, ಅದನ್ನ ಪೇಜ್ ಲೋಡ್ ಆಗಿದ ತಕ್ಷಣ ವರ್ಕ್ ಆಗು. ನಾವು ಯಾವ್ದು ಬಟನ್ ಯಾವ್ದು ಇಟ್ಟಿಲ್ಲ. ಸೊ ಏನ್ ಮಾಡ್ತೀವಿ, ಪೇಜ್ ಲೋಡ್ ಆಗಿದ ತಕ್ಷಣ ಲಿಸ್ಟ್ ವ್ಯೂಗೆ ಫಿಲ್ ಮಾಡ್ಬಿಡು ಅಂತ ಕೊಡ್ಬೇಕಾಗಿತ್ತು ನಾವು ಒಂದು ಕಮಾಂಡ್ ನ. ಆ ಕಮಾಂಡೇ ಕೊಟ್ಟಿಲ್ಲ ನಾವು. ಓಕೆ, ಸೊ ಇದ್ಯಾವ್ದು, ಆನ್ ಕ್ರಿಯೇಟ್ ಅಂದ್ರೆ ಪೇಜ್ ಕ್ರಿಯೇಟ್ ಆಗಿದ ತಕ್ಷಣ ಏನ್ ಮಾಡು ಅಂತ ಇದೆ. ಅಲ್ಲಿ ಕನೆಕ್ಷನ್ ಕ್ಲಾಸ್ ಎಲ್ಲ ಕ್ರಿಯೇಟ್ ಮಾಡಿದ್ವಿ. ಲಾಸ್ಟ್ ಅಲ್ಲಿ ಏನ್ ಕಮೆಂಟ್ ಬರೆಯೋಣ, ಅರೇ ಲಿಸ್ಟ್ ನ ಫಸ್ಟ್ ಕ್ಲಿಯರ್ ಮಾಡು. ಅದ್ರಲ್ಲಿ ಯಾವ್ದಾನ ಡೇಟಾ ಹಂಗೆ ಕೂತಿದ್ರೆ ಫಸ್ಟ್ ಕ್ಲಿಯರ್ ಮಾಡ್ಬಿಡು. ರಿಫ್ರೆಶ್ ಆಗ್ತಾ ಇದ್ದಂಗೆ ಅದೇ ಡೇಟಾ ಡೂಪ್ಲಿಕೇಟ್ ಆಗೋದು ಬೇಡ. ಅರೇ ಲಿಸ್ಟ್ ಕ್ಲಿಯರ್ ಮಾಡು. ನೆಕ್ಸ್ಟ್ ಸಿಂಕ್ ಡೇಟಾ, ಆರ್ಡರ್ ಡೇಟಾ, ಸಿಂಕ್ ಡೇಟಾನ ಆರ್ಡರ್ ಡೇಟಾ ಅಂತ ಕಾಲ್ ಮಾಡಿದೀನಿ. ಸಿಂಕ್ ಡೇಟಾ ಆರ್ಡರ್ ಡೇಟನ್ನ ಎಕ್ಸಿಕ್ಯೂಟ್ ಮಾಡು. ಓಕೆ, ಆರ್ಡರ್ ಡೇಟಾ ಅಂದ್ರೆ ಏನಿಲ್ಲ, ಸಿಂಕ್ ಡೇಟಾ ಒಂದು ನೇಮ್ ಕೊಟ್ಕೊಂತ ಇದೀವಿ. ಇಲ್ಲಿ ಏನ್ ಕೊಡ್ತೀವೋ ನಾವು ಅದಕ್ಕೆ ನಾವು ಕೊಟ್ಕೊಳ್ಳೋ ನೇಮ್ ಇದು. ಇವಾಗ ಇಂಟೆಂಟ್ ಅಂತ ಕೊಟ್ವಿ, ಟೆಕ್ಸ್ಟ್ ವ್ಯೂಗೆ ಟಿವಿ ಅಥವಾ ನೇಮ್ ಅಂತ ಏನ್ ಕೊಟ್ಕೊಂಡ್ವಲ್ಲ ಆತರ ಸಿಂಕ್ ಡೇಟಾಗೆ ಆರ್ಡರ್ ಡೇಟಾ ಅಂತ ಕೊಟ್ವಿ, ಈಸ್ ಈಕ್ವಲ್ ಟು ನ್ಯೂ ಸಿಂಕ್ ಡೇಟಾ. ಇಲ್ಲಿ ಸಿಂಕ್ ಡೇಟಾ ಏನಿದೆ ಅದನ್ನ ಇಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಇದೀವಿ. ಓಕೆ, ಇವಾಗ ರನ್ ಮಾಡೋಣ. ಓಕೆ, ಲಾಗಿನ್.
ಏನೋ ಒಂದು ಮಿಸ್ ಆಗಿರ್ಬೇಕು.